ನೋಡ್ರಿ ಹೋಗಪ್ಪ ಇನ್ನು ಆ ಕಡೆ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡುವ ಕಾಲ್ಪಾಲಿಕರಿಗೆ ಹೇಳಿ ಧಿಕ್ಕಾರ. ಕೆರೆ ಕುಂಟೆಗಳನ್ನು ಮಾರಾಟ ಮಾಡುವ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ತಾಲೂಕಿನಾದ್ಯಂತ ಕೆರೆ ಕುಂಟೆಗಳನ್ನು ಆರೋಗ್ಯ ಸರ್ವೆ ಇಲಾಖೆಗೆ ಹೇಳಿ ಧಿಕ್ಕಾರ. ಡಿಕೆ ರವಿಯವರ ಆದೇಶ ಮಾಡಿದ ಕಾಲ್ಪಾಲಿಕರ ವಶಪಡಿಸಿರುವ ಕೆರೆಗಳನ್ನು ಪೊಲೀಸ್ ಠಾಣೆ ಜಮೀನನ್ನು ಒತ್ತುವರಿ ಮಾಡಿದ ರಾಜಕಾರಣಿಗಳಿಗೆ ಹೇಳಿ ಧಿಕ್ಕಾರ. ಸರ್ಕಾರ ಕಾನೂನಂತೆ ಕಾನೂನು. ಪೂರ್ವಜರು ಕಟ್ಟಿ ಬೆಳೆಸಿದಂಥ ಕೆರೆಗಳು ಇವತ್ತು ರಾಜಕಾರಣಿಗಳ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾಲಾಗ್ತದೆ. ದಿನೇ ದಿನೇ ಸಂಪೂರ್ಣವಾಗಿ ಕೆರೆಗಳು ನಾಶವಾಗ್ತದೆ. ಮತ್ತೊಂದು ಕಡೆ ಇಲ್ಲಿನ ಜನಪ್ರತಿನಿಧಿಗಳು ಬಯಲುಸೀಮೆಯ ಕೋಲಾರ ಜಿಲ್ಲೆಯ ಜನತೆಯನ್ನು ಯಾಮಾರಿಸಲು ಶಾಶ್ವತ ನೀರಾವರಿ ಯೋಜನೆಗಳನ್ನು ಸಾವಿರಾರು ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿ ನೀರು ತರ್ತೀನಿ ಅಂತ ಹೇಳಿದ್ರೆ ಆ ನೀರನ್ನು ಏನೋ ಅವ್ರ ಮನೆಯ ಚೆಂಬುಗಳಲ್ಲಿ ಇಟ್ಕೊಂತಾರ. ಆ ಕೆರೆ ನೀರು ಎಲ್ಲಿಗೆ ಹೋಗಬೇಕು? ಅದರಂತೆ ಏನಿವತ್ತು ಮಾನ್ಯ ಗೌರವಾನ್ವಿತ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು SN ಸಿಟಿ ಒಂದು ರೀತಿಯಲ್ಲಿ ಏನು ಲೇಔಟ್ ಮಾಡಿದ್ದಾರೆ. ಆ ಲೇಔಟಲ್ಲಿ ಗೌರವಾನ್ವಿತ ರಾಜ್ಯಪಾಲರಿಗೆ ಅವರೇ ಪಾರಿತ್ಯಾಜ್ಯದ ಒಂದು ಲೆಟರ್ ಸಹ ಬರೆದಿದ್ದಾರೆ. ಅದರಲ್ಲಿ ನಾನು ಸಾರ್ವಜನಿಕರ ರಸ್ತೆಯನ್ನಾಗಿ ಉದುಕುಳ ಗ್ರಾಮಸ್ಥರಿಗೆ ಬಿಟ್ಕೊಡ್ತೀವಿ ಅಂತೇಳಿ. ಆದರೆ ಅವರು ಒಂದು ಆರ್ಚನ್ನು ಕಟ್ಟಿದ್ದಾರೆ. ಆರ್ಚ್ ಕಟ್ಟುವ ಸಾರ್ವಜನಿಕರ ರಸ್ತೆ ಮೇಲೆ ಅದಕ್ಕೆ ತಡೆ ಹಾಕುವಂಥ ಯಾವುದೇ ರೀತಿಯ ಕಾನೂನಿಲ್ಲ. ಅದರಂತೆ ಏನಾದರೆ ಪಕ್ಕದಲ್ಲಿರುವ ಸರ್ವೆ ನಂಬರ್ 36 35 ಗಂಟೆ ದುಂಡುತೋಪಾಗಿದ್ದು ಅದು ಪೊಲೀಸ್ ಠಾಣೆಗೆ ಮಂಜೂರಾಗಿದೆ. ಆ ಜಮೀನನ್ನು ಸಹ ವಶಪಡಿಸಿಕೊಂಡು ದೇವಸ್ಥಾನ ಕಟ್ಟಿದ್ದಾರೆ. ಒಬ್ಬ ರಾಜಕಾರಣಿಯಾಗಿ ಜನಪ್ರತಿನಿಧಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸಬೇಕಾದ ಇವರೇ ಈ ರೀತಿ ಸರ್ಕಾರಿ ಸೊತ್ತುಗಳನ್ನು ವಶಪಡಿಸಿಕೊಂಡರೆ ಇನ್ನು ಸಾಮಾನ್ಯರ ಕಥೆಯನ್ನು. ಅದರಂತೆ ಕಾರ್ಪೊರೇಟ್ ಕಂಪನಿಯ ಗಾಲ್ಫ್ ಮಾಲೀಕರಾದಂತಹ ಗಾಲ್ಫ್ ಮಾಲೀಕರು ಇವತ್ತು ರಾಜ್ಯಾರೋಷವಾಗಿ 100 ಎಕರೆ ಜಮೀನಲ್ಲಿ ನಿಲ್ಲಿಸಿರುವ ಶ್ರೀಮಂತರ ಹೊಟ್ಟೆ ಕರಗಿಸಲು ಗಾಲ್ಫ್ ಸಮಸ್ಯೆಯನ್ನು ಹುಟ್ಟಾಕಿದ್ದಾರೆ. ಆ ಸಮಸ್ಯೆಯಲ್ಲೇ ಸುಮಾರು 4 ಕೆರೆ ಮತ್ತು 25 ಎಕರೆ ಗೋಮಾಳ ಜಮೀನನ್ನು ಮಂಜೂರು ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡಿದೆ. ಮಾನ್ಯ ದಿವಂಗತ DK ರವಿಯವರು ಆದೇಶ ಮಾಡಿ ಆ ಕೆರೆ ಮತ್ತು ರಾಜಕಾಲುವೆಗಳನ್ನು ಮತ್ತು ಸರ್ಕಾರಿ ಜಮೀನನ್ನು ಒತ್ತುವರಿ ತೆರವುಗೊಳಿಸಬೇಕಂತೇಳಿ ಆದೇಶ ಮಾಡಿದ್ದರೂ ಸಹ ಅವರು ಆದೇಶಕ್ಕೂ ಜಿಲ್ಲಾಡಳಿತ ಕಿಮ್ಮತ್ತಿನ ಬೆಲೆನೂ ಕೊಡ್ತಾ ಇಲ್ಲ. ಆದರೆ ಜನಪ್ರತಿನಿಧಿಗಳು ಒಂದೇ ನ್ಯಾಯ, ಜನಸಾಮಾನ್ಯರಿಗೆ ಒಂದೇ ನ್ಯಾಯ ಆಗಿದೆ. ಒಬ್ಬ ಜನಸಾಮಾನ್ಯನು 1 ಎಕರೆ ಜಮೀನನ್ನು ವಶಪಡಿಸಿಕೊಂಡರೆ ಅವನ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಗೂಂಡಾ ಕಾಯ್ದೆಯಲ್ಲಿ ಕೇಸುಗಳು ದಾಖಲು ಮಾಡುವ ತಾಲೂಕು ಆಡಳಿತ, ಕಂದಾಯ ಇಲಾಖೆ, ಸರ್ವೆ ಇಲಾಖೆ ನಿಯತ್ತಾಗಿ ರಾಜಕಾರಣಿಗಳ ಮನೆ ಬಾಗಿಲಿಗೆ ತಲುಪಿ ಕೆರೆ ಕುಂಟೆಗಳನ್ನು ಮತ್ತು ರಾಜಕಾಲುವೆಗಳನ್ನು ನಕಲಿ ದಾಖಲೆಗಳನ್ನು ರಾತ್ರೋರಾತ್ರಿ ಸೃಷ್ಟಿ ಮಾಡಿ ಅವನ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ಅಧಿಕಾರಿಗಳ ವಿರುದ್ಧ ಏನು ಕಾನೂನು ಕ್ರಮ ಕೈಗೊಂಡು ಈ ಕೂಡಲೇ ಗಾಲ್ಫ್ ಮಾಲೀಕರು ಮತ್ತು ರಾಜಕಾರಣಿಗಳು ಒತ್ತುವರಿ ಮಾಡಿಕೊಂಡಿರುವ ಕೆರೆ ಕುಂಟೆಗಳನ್ನು 1 ವಾರದ ಒಳಗೆ ಬಿಡುಗಡೆ ಮಾಡದೇ ಹೋದರೆ ಬಂಗಾರಪೇಟೆ ತಾಲೂಕು ಬಂದ್ಗೆ ಕರೆ ಕೊಡುವ ಎಚ್ಚರಿಕೆಯೊಂದಿಗೆ ಮಾನ್ಯ ತಹಸೀಲ್ದಾರ್ಗೆ ಮನವಿ ನೀಡಿ ತಾತ್ಕಾಲಿಕವಾಗಿ ಹೋರಾಟವನ್ನು ಹಿಂಪಡಿತಾ ಇದೆ. ನೀವು ಇದಕ್ಕೆ ಕೈ ಹಾಕಿದ್ರೆ ವಿತಿನ್ 1 ತಿಂಗಳಲ್ಲಿ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕಂತೆ. ಪರಿಸ್ಥಿತಿ ಹಂಗೆ ಇರೋದು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಬಂಗಾರಪೇಟೆ ತಾಲೂಕು ಘಟಕದ ವತಿಯಿಂದ ಒಂದು ರಸ್ತೆ ತಡೆ ಮಾಡಿ ತಾಲೂಕು ಆಡಳಿತಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಆ ಮನವಿ ಪತ್ರದಲ್ಲಿ ನಮ್ಮ ತಾಲೂಕಿನಾದ್ಯಂತ ಇರುವ ಕೆರೆ, ರಾಜಕಾಲುವೆ ಮತ್ತು ಕೆಲವಾರು ಸರ್ಕಾರಿ ಜಮೀನುಗಳು ಮತ್ತು ಸಾರ್ವಜನಿಕ ರಸ್ತೆಗಳು ಒತ್ತುವರಿಯಾಗಿದೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಸುದೀರ್ಘವಾಗಿ ಸರ್ವೆ ನಂಬರು ಮತ್ತು ಒತ್ತುವರಿ ವಿವರಗಳ ಸಮೇತ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಪತ್ರವನ್ನು ಈಗಷ್ಟೇ ನಾನು ಪಡೆದಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ನಮ್ಮ ಕಚೇರಿಯಲ್ಲಿ ದಾಖಲಾತಿಗಳಿದೆ ಮತ್ತು ನಮ್ಮ VRA ಅವರ ಜೊತೆ
ಸಮಾಲೋಚನೆ ಮಾಡಿ ಏನು ಕಾನೂನು ರೀತಿಯಲ್ಲಿ ಏನು ಕ್ರಮಗಳಾಗಬೇಕು, ಒತ್ತುವರಿ ಆಗಿದ್ದಲ್ಲಿ ಅದನ್ನು ಸರ್ಕಾರದ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಖಂಡಿತವಾಗಿ ಕಾನೂನು ರೀತಿಯ ಕ್ರಮ ವಹಿಸ್ತೇವೆ.